ಪೊಲೀಸರಿಗೆ ಗುಂಡಾ ಪೊಲೀಸರಿಗೆ ಗುಂಡಾ ಪೊಲೀಸರಿಗೆ ಮಾನ್ಯ ತಹಶೀಲ್ದಾರ್ ಅವರು ಬಂದವರು ಅವ್ರ ಗಮನಕ್ಕೆ ತರ್ತೀವಿ. ಅದೇ ರೀತಿ ಈಗ SP ಸಾಹೇಬ್ ಬಗ್ಗೆ ಮುತುವರ್ಜಿ ವಹಿಸಿ ಇಲ್ಲಿ ಆಗ್ತಕ್ಕಂಥ ಘಟನೆಗಳು ಏನಾದರೂ FIR ದಾಖಲೆ ಮಾಡಿ ಒಂದು ಶಾಶ್ವತ ಪರಿಹಾರ ಆಗಬೇಕಿದೆ. ತಿಂಗಳ ಒಂದ್ಸಲ ವಕೀಲರು ಸ್ಟ್ರೈಕ್ ಕೊಡೋದಾಗ್ತಂದ್ರೆ ನ್ಯಾಯವಾದಿಗಳು ಹಿಂಗಾದ್ರೆ ಜನಸಾಮಾನ್ಯ ಗತಿ ಹಂಗೆ ಸ್ಟೇಷನ್ಗೆ ಹೋಗ್ಬಾರ್ದು ಅವ್ರು ಅನ್ಯಾಯ ಆದವ್ರು ಇಲ್ಲ ಅಂದ್ರೆ ಹೊರಗೆ ಅಲ್ಲಿ ಗ್ರಾಮ ಪಂಚಾಯತಿ ಮಾಡ್ಬೇಕಾಗತ್ತೆ. ಅನ್ಯಾಯ ಆದವ್ರು ಅನ್ಯಾಯ ಒಳಗೋಗ್ಬೇಕಾದ್ರೆ ಈ ವಕೀಲರ ಮ್ಯಾಗ ಹಿಂಗೆ ಅನ್ಯಾಯ ವಕೀಲರ ಮೇಲೆ ಪೇಸ ಗಿರ್ಮಲ ಉಪ್ಪಾರ್ ಹಾಗೂ ಇನ್ನೂ 3 ಸಿಬ್ಬಂದಿಗಳು ಹಲ್ಲೆ ಮಾಡಿದ್ದಾರೆ. ಅವರು ಹಲ್ಲೆ ಮಾಡಿದ ಪ್ರಕಾರ ನಾವು ಹದ್ರಿ ಪೊಲೀಸ್ ಸ್ಟೇಷನ್ದಲ್ಲಿ ಅವರ ಮೇಲೆ FIR ದಾಖಲು ಮಾಡಲು ಫಿರ್ಯಾದಿಯನ್ನು ನೀಡಿದೆವು. ಈಗ ಫಿರ್ಯಾದಿ ನೀಡಿ 24 ತಾಸು ಆದರೂ ಇನ್ನೂ ಫಿರ್ಯಾದಿ ದಾಖಲಾಗಿಲ್ಲ. ಯಾಕಂದರೆ ಇದು ಆಡಳಿತ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಯಾಕಂದರೆ ವಕೀಲರ ಮೇಲೆ ಆಗಲಿ ಜನಸಾಮಾನ್ಯರ ಮೇಲೆ ಅರ್ಜಿ ಬಂದರೆ ಆನ್ ದಿ ಸ್ಪಾಟ್ ಫಿರ್ಯಾದಿ ದಾಖಲು ಮಾಡ್ತಾರೋ. ಆದರೆ ಈಗ ಅವ್ರ ಮೇಲೆ ಫಿರ್ಯಾದಿ ದಾಖಲು ಮಾಡೋದಂದ್ರೆ ಅವ್ರು ಫಿರ್ಯಾದಿ ದಾಖಲು ಮಾಡ್ತಾ ಇಲ್ಲ. ಆದ ಕಾರಣ ಎಲ್ಲ ನಮ್ಮ ವಕೀಲರ ಸಂಘದ ವತಿಯಿಂದ ಹಾಗೂ ನಮ್ಮ ಆಡಳಿತ ಮಂಡಳಿ ವತಿಯಿಂದ ನಾವು ಹಳ್ಯಾಳ ಸರ್ಕಾರದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತಿದ್ದೇವೆ. ಇವತ್ತಿಂದ ಇವತ್ತು FIR ಆಗಲಿಲ್ಲ ಅಂದ್ರೆ ಮುಂದಿನ ದಿನಗಳು ಕೋರ್ಟ್ ಕಲಾಪಗಳನ್ನು ಬಹಿಷ್ಕಾರ ಮಾಡಿ ಮತ್ತು ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಈ ಸಂದೇಶ ನೀಡುತ್ತೇವೆ. ಜೈ ಹಿಂದ್. ನಮ್ಮ ಜೂನಿಯರ್ ವಕೀಲರವರಿಗೆ ಅವರು ಒಂದು ಮಾನವೀಯ ವರ್ತನೆ ತೋರಿಸಿದ ಒಂದು ದನಗಳ ಥರ ಬಿಹೇವ್ ಮಾಡ್ಯಾರ. ಯಾಕಂದ್ರೆ ಅವರು ವ್ಯಕ್ತಿ ಮೇಲೆ ಹಲ್ಲೆ ಮಾಡಬೇಕಾದ್ರೆ ವಿಚಾರ ಮಾಡಬೇಕು. ಇದು ಪೊಲೀಸ್ ಆಡಳಿತಕ್ಕೆ ಬಿಹಾರ ಗುಂಡಾಗಿರಿ ಆಡಳಿತ ಗೊತ್ತಾಗ್ತಿಲ್ಲ ನಮಗೆ. ಆ ಥರ ಬಿಹೇವ್ ಮಾಡಬಾರ್ದಾಗಿತ್ತು ಮಾಡ್ಯಾರು. ಮತ್ತು ನಿನ್ನಿಂದ ನಮ್ಮ ಸೀನಿಯರ್ಸ್ ವಕೀಲರೆಲ್ಲ ಒಂದು ಕಂಪ್ಲೀಟ್ ಕಾಪಿ ಕೊಟ್ಟರು. ಅದಕ್ಕೇನೋ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಅಧ್ಯಕ್ಷರು ಓದಿ ಹೇಳ್ರಿ. ಹಲೋ ಸರ್. ಧಿಕ್ಕಾರ ಧಿಕ್ಕಾರ ಪೊಲೀಸರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಪೊಲೀಸರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಗೊತ್ತದ ಸರ್, ಅವ್ರ ಮನೆ ಮುಂದೆ ಅವ್ರು ಕೂತಾರೆ ಸರ್. ಅಲ್ಲಿ ಘಟನೆ ಆಗೈತಿ. ನಾವು ವಕೀಲರ ಜೊತೆ ಹೇಳಕ್ಕಾಗೇನೆ ಇದಾಗೈತಿ. ಮೇಲಾಧಿಕಾರಿ ತಿಳಿಸಿ ತಮ್ಮ ಕ್ರಮ ತಾವು ಮಾತಾಡ್ತಾರೆ. ಈಗ ತಾವೇನು ಮನವಿ ಕೊಟ್ಟಿದ್ದೀರಿ ಎಲ್ಲ ವಕೀಲ ಸಂಘದ ವತಿಯಿಂದ ರೀತಿಯಾಗಿ ಒಂದು ಅಪರಾಧ ಆಗಿದೆ, ಕ್ರಮ ಆಗಿಲ್ಲ ಅಂತ ಹೇಳಿ. ಸೊ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ವಿಚಾರ ಇರೋದ್ರಿಂದ ಸಾಮಾನ್ಯ ಅವರು ಜಿಲ್ಲಾ ಮುಖ್ಯಸ್ಥರಿಗೆ ಈ ವಿಚಾರವನ್ನು ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಎಷ್ಟೋ ಪಕ್ಷಿಗಾರ ಅವರು ಸ್ಟೇಷನ್ಯಾಗ ಪಕ್ಷಿಗಾರ ಯಾವ ಹೆಸರು ಕೇಳ್ತಾರ, ಅವ್ರ ಹೆಸರು ಅವ್ರ ಮನಿನ ಸೂಟಿಲ್ಲ, ಇಲ್ಲಿ ನಿಮ್ಗೆ ಸೂಟ್ ಮಾಡಕ್ ಬರ್ತಾರ. ಇಂಥ ವರ್ಡ್ಗಳನ್ನ ಪ್ರತಿಯೊಂದು ಪಕ್ಷಿಗಾರ ಬಂದು ನಮಗೆ ಅದಾವ. ಈಗ ಮನೆನೇ ಹೇಳಿದ್ರೆ ಅವ್ರ ಮನಿನ ಸೂಟಿಲ್ಲ, ನಿಮ್ ಕಂಪ್ಲೇಂಟ್ ಸರಿ ಮಾಡಕ್ ಇದನ್ನೆಲ್ಲ PSI ಅವ್ರಿಗೆ ಮಾತಾಡುವಂತ ಕರ್ತವ್ಯನೂ ಅಲ್ಲ. ಯಾಕಂದ್ರೆ ನಾವು ಕಾನೂನು ಪಾಲನೆ ಮಾಡೋರು, ಕಾನೂನನ್ನ ರಕ್ಷಣೆ ಮಾಡೋರು. ನಮ್ಗೆ ರಕ್ಷಣೆ ಇಲ್ಲ ಅಂತಂದ್ರೆ ಎಲ್ಲಿ ವ್ಯವಸ್ಥೆ ಬಂದಿದ್ದಂತ. ಆಮೇಲೆ ಅವ್ರು ಬಂದಾಗ ನಾವು ಅವ್ರಿಗೆ ಪಕ್ಷಗಾರಿಗೆ ನೇರವಾಗಿ ಹೇಳಿನ ಅವ್ಗೆ ಏನೂ ಗೊತ್ತಿಲ್ಲ, ಅದಕ್ಕಾಗಿ ವಕೀಲ ಹೆಸರಲ್ಲೇ ಬೈಕೋತಾನ, ನೀವು ಅದನ್ನ ಕಿವಿಗೆ ಹಾಕೋಬೇಡ್ರಿ ಅಂತೇಳಿ ನಮ್ಮ ಪಕ್ಷಗಾರಿಗೆ ಧೈರ್ಯ ತುಂಬುವಂಥ ಕೆಲಸನ ನಾವು ಮಾಡೇವಿ. ಯಾರೇ ಆಗಿರಲಿ ನಿಮ್ಮ ವಕೀಲರು ಯಾರ್ದಾರು ಕರ್ಕೊಂಡು ಬಾ ಅಂತ ಹೇಳ್ತಾನ. ಇವೇನು ಜಡ್ಜ ನಮಗೆ ಕರ್ಕೊಂಡು ಬಾ ಅಂತ ಹೇಳಕ್ಕ ನೀವು ಬೇಕಾದ್ರೆ ಬರಬೇಕಾಗಿತ್ತು ನಮ್ಮ ಕೋರ್ಟಿಗೆ. ಪಕ್ಷಗಾರಿಗೆ ಹೇಳ್ತಾನೆ ಯಾವ ವಕೀಲ ಕೋರ್ಟಿಗೆ ಕರ್ಕೊಂಡು ಬಾ ಅಂತ ಹೇಳ್ತಾನಂತೀವ. ನೀವು ಜಡ್ಜ? ಇದು ಭಾಳ ದಿನದಿಂದ ನಡೆದಂಥ ಅನ್ಯಾಯ ಈಗ ಒಂದು ಸ್ವಲ್ಪ ಬೆಳಕಿಗೆ ಬರೋಕೆ ಇದೊಂದು ಅವಕಾಶ ಸಿಕ್ಕೈತಿ. ಅದಕ್ಕೆ ಇದನ್ನು ಉಗ್ರವಾಗಿ ನಾವು ಕರ್ನಾಟಕದಾದ್ಯಂತ ಹೋರಾಟ ಮಾಡ್ಬೇಕಂತೇಳಿ ಎಲ್ಲ ವಕೀಲರಲ್ಲಿ ಇನ್ನೊಮ್ಮೆ ಮನವಿ ಮಾಡ್ಬೋದನ್ನ ನಿಮ್ಮ ಮಾಧ್ಯಮದ ಮೂಲಕ. ಯಾಕಂದ್ರೆ ನಮಗೆ ಮೊದಲು ರಕ್ಷಣೆ ಬೇಕು, ಆಮೇಲೆ ನಾವು ಜನಸಾಮಾನ್ಯರ ರಕ್ಷಣೆ ಮಾಡೋದು, ನಮ್ಮ ಪಕ್ಷಗಾರ ರಕ್ಷಣೆ ಮಾಡೋದು ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ.